ರಾಜ್ಯ ಬಿಜೆಪಿಯಲ್ಲಿ ಮತ್ತೆ ಬಿರುಕು ಮೂಡಿದಂತೆ ಕಾಣಿಸ್ತಾ ಇದೆ. ಇನ್ನು BS ಯಡಿಯೂರಪ್ಪ ವಿರುದ್ಧನೇ ಈಗ ರೆಬಲ್ ನಾಯಕರು ತಿರುಗಿ ಬಿದ್ದಿದ್ದಾರೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ರಾಜ್ಯ ಬಿಜೆಪಿಯಲ್ಲಿ ಈ ಹಿಂದೆಯಿಂದಲೂ ಕೂಡ ಸಾಕಷ್ಟು ಅಸಮಾಧಾನಗಳು ಭುಗಿಲೇಳ್ತಾ ಇದ್ವು. ಮಾಜಿ ಸಿಎಂ BS ಯಡಿಯೂರಪ್ಪ ವಿರುದ್ಧವೇ ಈಗ ರೆಬಲ್ ಲೀಡರ್ಸ್ ತಿರುಗಿ ಬಿದ್ದಿದ್ದಾರೆ. ದಾವಣಗೆರೆ ಜಿಲ್ಲಾ ರಾಜಕಾರಣಕ್ಕೆ ಮಾಜಿ ಸಿಎಂ BSY ಎಂಟ್ರಿ ಕೊಟ್ಟಿದ್ದಾರೆ. ಕೆರಳಿ ಕೆಂಡುವಾಗಿದ್ದಾರೆ ರೆಬಲ್ ಟೀಮ್. ಇವತ್ತು ಮಹತ್ವದ ಮೀಟಿಂಗ್ ಕೂಡ ಇದೆ. GM ಸಿದ್ದೇಶ್ವರ್ ಹಾಗೂ BP ಹರೀಶ್ ನೇತೃತ್ವದಲ್ಲಿ ಸಭೆ ಈಗ ನಿಗದಿಯಾಗಿದೆ. ಸಭೆಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ದಾವಣಗೆರೆಯ ಜಿಲ್ಲೆಯ ಕೆಲವೊಂದಿಷ್ಟು BJP ಲೀಡರ್ಗಳು. ಒಂದು ಕಡೆ ರೆಬಲ್ ಲೀಡರ್ಗಳು ಈ ಹಿಂದೆಯಿಂದನೂ ಕೂಡ ಇವರ ಪುತ್ರ ಏನಿದಾರಲ್ಲ BY ವಿಜೇಂದ್ರ ಅವ್ರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಸಬೇಕು ಅಂತ ಸಾಕಷ್ಟು ಜನ ದಿಲ್ಲಿಗೂ ಕೂಡ ಭೇಟಿಯನ್ನು ಕೊಟ್ಟರು, ಸಾಕಷ್ಟು ಸಭೆಗಳನ್ನು ಕೂಡ ಮಾಡಿದ್ದಾರೆ. ಈಗ ಯಡಿಯೂರಪ್ಪನ ವಿರುದ್ಧನೂ ಕೂಡ ಸಾಕಷ್ಟು ಜನ ತಿರುಗಿ ಬಿದ್ದಿದ್ದಾರೆ. ದಾವಣಗೆರೆಯ 7 ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆಯನ್ನು BSY ಮಾಡಿದ್ದಾರೆ. ಮಾಜಿ ಶಾಸಕ ರೇಣುಕಾಚಾರ್ಯ ಬರ್ತ್ಡೇಗೆ ಶುಭ ಕೋರ್ಲಿಕ್ಕೆ ತೆರಳಿದ್ರು. ಆ ಸಂದರ್ಭದಲ್ಲಿ ಹಾಲಿ ಶಾಸಕರಿರುವ ಕ್ಷೇತ್ರಕ್ಕೂ ಕೂಡ ಬದಲಿ ಅಭ್ಯರ್ಥಿಗಳ ಘೋಷಣೆ ಮಾಡಿದ್ದಾರೆ. ಹೆಸರು ಘೋಷಣೆಯನ್ನು BS ಯಡಿಯೂರಪ್ಪ ಈಗ ಏನು ಮಾಡಿದಾರಲ್ಲ ಅವ್ರ ವಿರುದ್ಧ ಈಗ ರೆಬಲ್ ತಂಡದವರು ಈಗ ಸಾಕಷ್ಟು ಗರಂ ಆಗಿದ್ದಾರೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಯಡಿಯೂರಪ್ಪನವರು ಯಾಕೆ ಇದರಲ್ಲಿ ಹಸ್ತಕ್ಷೇಪ ಮಾಡಿದ್ರು ಅಂತ. ದಾವಣಗೆರೆಯ 7 ಕ್ಷೇತ್ರದ ಅಭ್ಯರ್ಥಿಗಳ ಘೋಷಣೆಯನ್ನು ಈಗೇನೀಗ BS ಯಡಿಯೂರಪ್ಪನವರು ಮಾಡಿದಾರಲ್ಲ ಆ ವಿರುದ್ಧವಾಗಿ ಈಗ ರೆಬಲ್ ನಾಯಕರು ಈಗ ಒಂದು ಕಡೆ ಈಗ ಗರಂ ಆದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರೂಪೇಶ್. ರಾಜ್ಯ BJP ಪಾಳ್ಯದಲ್ಲಿ ಅಸಮಾಧಾನ, ಬಣಬಡಿದಾಟ ತಾರಕಕ್ಕೇರ್ತಾನೆ ಇದೆ ಹಿಂದೆಯಿಂದಲೂ ಕೂಡ. ಯಡಿಯೂರಪ್ಪನವರ ಪುತ್ರ ಈಗ BY ವಿಜೇಂದ್ರ ವಿರುದ್ಧನೂ ಕೂಡ ಸಾಕಷ್ಟು ಅಸಮಾಧಾನಗಳು ವ್ಯಕ್ತವಾಗಿದ್ವು. ದೆಹಲಿಗೂ ಕೂಡ ಹೋಗಿದ್ರು, ಸಾಕಷ್ಟು ಸಭೆಯಾಗಿದ್ವು. ಈಗ ಯಡಿಯೂರಪ್ಪನ ವಿರುದ್ಧನೂ ಕೂಡ ಈಗ ರೆಬಲ್ ನಾಯಕರು ಈಗ ತಿರುಗಿ ಬಿದ್ದಿದ್ದಾರೆ. ಏನು ಅಸಲಿ ಕಾರಣ ಅಂತ? ಸಚಿನ್, ಇಲ್ಲಿಗ ಬಿಜೆಪಿಯಲ್ಲಿ ಯಡಿಯೂರಪ್ಪನವ್ರ ವಿರುದ್ಧ ಒಂದಿಷ್ಟು ಅಸಮಾಧಾನಗಳನ್ನು ಒಂದಿಷ್ಟು ನಾಯಕರು ಹೊರಹಾಕ್ತಾ ಇದ್ದಾರೆ. ಮೊನ್ನೆ ಯಡಿಯೂರಪ್ಪನವರು ಒಂದು ಕಾರ್ಯಕ್ರಮಕ್ಕೆ ಭೇಟಿಯನ್ನು ಕೊಟ್ಟಿದ್ರು. ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ಹುಟ್ಟುಹಬ್ಬ ಕಾರ್ಯಕ್ರಮಕ್ಕೆ ಹೋದಾಗ ಒಂದಿಷ್ಟು ವಿಚಾರವನ್ನು ಹೇಳಿದ್ದಾರೆ. ಯಾಕಂತ ಹೇಳಿದ್ರೆ ದಾವಣಗೆರೆಯಲ್ಲಿ 7 ವಿಧಾನಸಭಾ ಕ್ಷೇತ್ರಗಳಿದೆಯಲ್ಲ ಆ ಕ್ಷೇತ್ರ ಸಂಬಂಧಪಟ್ಟಂತೆ ಇಂತಿತ್ತವ್ರನ್ನ ಗೆಲ್ಲಿಸಿ, ಯಾಕಂದ್ರೆ ಹರಿಹರದಲ್ಲಿ ಈಗ ಚಂದ್ರಶೇಖರ್ ಪೂಜಾರ್ ಅನ್ನೋರನ್ನ ಗೆಲ್ಲಿಸಿ ಅಂತೇಳಿ, ಅದೇ ರೀತಿ ಹೊನ್ನಾಳಿಯಲ್ಲಿ ನೀವು ಇಲ್ಲಿ ಅಂದ್ರೆ ರೇಣುಕಾಚಾರ್ಯ ಅವರನ್ನ ಗೆಲ್ಲಿಸಬೇಕು ಅಂತೇಳಿ 7 ಅಭ್ಯರ್ಥಿಗಳ ಹೆಸರನ್ನು ಕೂಡ ಹೇಳಿದ್ರು. ಆದ್ರೆ ಚುನಾವಣಾ ಪೂರ್ವದಲ್ಲಿ 2 ವರ್ಷ ಇದೆ. ಈ ಸಂದರ್ಭದಲ್ಲಿ ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ? ಅಭ್ಯರ್ಥಿಗಳನ್ನು ಘೋಷಣೆ ಮಾಡೋದು ಯಡಿಯೂರಪ್ಪನವರಲ್ಲ, ಕೇಂದ್ರದ ಸಂಸದೀಯ ಮಂಡಳಿ. ಹೀಗಾಗಿ ಸಂಸದೀಯ ಮಂಡಳಿ ನಿರ್ಧಾರ ಮಾಡಬೇಕಾಗತ್ತೆ. ಹೀಗಾಗಿ ವೀಕ್ಷಕರ ನೇಮಕ ಆಗುತ್ತೆ. ಅದಕ್ಕೆ ಒಂದಿಷ್ಟು ಪ್ರೊಸೀಜರ್ಗಳಿರುತ್ತೆ. ಯಡಿಯೂರಪ್ಪನವ್ರು ನೇಮಕ ಮಾಡಿದ ಯಾಕಂತೇಳಿ ಇಲ್ಲಿಗ GM ಸಿದ್ದೇಶ್ವರ್ ಹಾಗೂ ಇಲ್ಲಿಗ ಮತ್ತೆ ಉಳಿದಂತಹ ಒಂದಿಷ್ಟು ಜನ BP ಹರೀಶ್ ಸೇರಿ ಹಲವಾರು ಅತೃಪ್ತರ ಬಣ ಏನಿತ್ತು ಆ ಬಣ ಈಗ ರೊಚ್ಚಿಗೆ ಎದ್ದಿದ್ದು. ಅದೇ ರೀತಿ ಯಡಿಯೂರಪ್ಪನವ್ರಿಗೆ ಯಾಕೆ ಹೀಗೆ ಮಾಡಿದ್ರು ಅಂತೇಳಿ ಸ್ಪಷ್ಟನೆ ಕೇಳಬೇಕು ಹೈಕಮಾಂಡ್ ಅಂತೇಳಿ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಹರಿಹರದಲ್ಲಿ ನೋಡೋದಾದ್ರೆ BP ಹರೀಶ್ ಅವರು ಶಾಸಕರಾಗಿದ್ದಾರೆ. ಅಂತಹ ಕ್ಷೇತ್ರಕ್ಕೂ ಕೂಡ ಬದಲಿ ಅಭ್ಯರ್ಥಿಯನ್ನು ಘೋಷಣೆ ಮಾಡೋದು ಓಕೆ. ಈಗ ಒಂದು ಪಕ್ಷ ಹೊನ್ನಾಳಿಯಲ್ಲಿ ಸೋತಿದ್ದಾರೆ ರೇಣುಕಾಚಾರ್ಯ ಅವರು, ಹಾಗಾಗಿ ಅಲ್ಲಿ ಕಾಂಗ್ರೆಸ್ ಶಾಸಕರಿದ್ದಾರೆ. ಹೀಗಾಗಿ ಹೊನ್ನಾಳಿಯಲ್ಲಿ ರೇಣುಕಾಚಾರ್ಯರನ್ನು ಗೆಲ್ಲಿಸಿ ಅಂತ ಹೇಳು ಸರಿ. ಆದ್ರೆ ಈಗ ಇವರೇ ಶಾಸಕರಾಗಿರ್ತದವರಿಗೆ ಟಿಕೆಟ್ ಕೊಡೋದಿಲ್ಲ, ಬೇರೆಯವ್ರಿಗೆ ಟಿಕೆಟ್ ಕೊಡ್ತಾರೆ ಅಂತೇಳಿ ಹೇಳೋದು, ಅವ್ರನ್ನ ಗೆಲ್ಲಿಸಿ ಅಂತ ಹೇಳಿ ಎಷ್ಟು ಮಟ್ಟಕ್ಕೆ ಸರಿ ಅನ್ನುವಂತಹ ಆಕ್ಷೇಪವನ್ನು ಮಾಡಲಾಗ್ತಾ ಇದೆ. ಹೀಗಾಗಿ ದೊಡ್ಡ ಮಟ್ಟಕ್ಕೆ ಹೋರಾಟವನ್ನು ಕೊಡ್ಲಿಕ್ಕೆ ತೀರ್ಮಾನ ಮಾಡಲಾಗಿದೆ. ಇದೇ ಇನ್ನೊಂದು 2-3 ದಿನಗಳಲ್ಲಿ GM ಸಿದ್ದೇಶ್ವರ ನೇತೃತ್ವದಲ್ಲಿ ಒಂದು ಸಭೆಯನ್ನ ದಾವಣಗೆರೆಯಲ್ಲಿ ಮಾಡಬೇಕು ಅಂತೇಳಿ ಆ ಸಭೆಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡೋದು, ಅದೇ ರೀತಿಯಾಗಿ ಹೈಕಮಾಂಡ್ ಇದಕ್ಕೆ ಮಧ್ಯಪ್ರವೇಶ ಮಾಡಬೇಕು. ಯಡಿಯೂರಪ್ಪನವರು ಈ ರೀತಿಯಾಗಿ ಏಕಾಏಕಿಯಾಗಿ ಹೆಸರನ್ನು ಘೋಷಣೆ ಮಾಡಿದ್ದು ತಪ್ಪು. ಹೀಗಾಗಿ ಒಂದು ಕಡೆ ಅವರ ಮಗನೇ BJP ರಾಜ್ಯಾಧ್ಯಕ್ಷರಾಗಿದ್ದಾರೆ. ಈ ಸಂದರ್ಭದಲ್ಲಿ ಶಾಸಕರನ್ನ ಬಿಟ್ಟು ಬೇರೆ ಬೇರೆಯವರಿಗೆ ಪಕ್ಷದ ಟಿಕೆಟ್ ಅಂತ ಹೇಳೋದ್ರ ಮೂಲಕವಾಗಿ ಜನರಲ್ಲಿ ಗೊಂದಲ ಮೂಡಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲವೂ ಕೂಡ ಅಸಮಾಧಾನ, ಬೇರೆ ಬೇರೆ ಟೀಕೆಗಳಾಗ್ತಿತ್ತಲ್ಲ, ಇದೆಲ್ಲದೂ ಕೂಡ ಕಾರಣ ಅವರು ಯಡಿಯೂರಪ್ಪನವರು ಅಂತೇಳಿ ಹೇಳುವಂತಹ ಪ್ರಯತ್ನಕ್ಕೆ ಕೈ ಹಾಕಿ ಕಾಣ್ತಾ ಇದೆ. ಹೀಗಾಗಿ ಈಗ ಯಡಿಯೂರಪ್ಪನ ವಿರುದ್ಧವಾಗಿ ದೊಡ್ಡ ಮಟ್ಟಕ್ಕೆ ರೆಬೆಲ್ಸ್ ಟೀಮ್ ಈಗ ಮತ್ತೊಮ್ಮೆ ಮುನಿಸಿಕೊಂಡಿದ್ದು ಇಲ್ಲಿ ಸ್ಪಷ್ಟವಾಗ್ತಾ ಇದೆ. ಇದು ಬಿಜೆಪಿ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ. ಸಚಿನ್, ಧನ್ಯವಾದ ರೂಪೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.